ಬಳ್ಳಾರಿ ಇವತ್ತು ನಾವೇನನ್ನ ಸಹನೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳಿದೀಯ. ಭರತ್ ರೆಡ್ಡಿ, ನಿನಗಿನ್ನ ವಯಸ್ಸು ಬಹಳ ಚಿಕ್ಕದು. ನಿನಗೆ ಆ ಮೈಂಡಲ್ಲಿ ಕ್ರಿಮಿನಲ್ ಬುದ್ಧಿ ಇದೆ. ಆ ಕ್ರಿಮಿನಲ್ ಬುದ್ಧಿ ತೆಗೆದು ಹಾಕ್ಬೇಕು. ನೀನು ಶಾಸಕನಾದ್ರೆ ಸೇವಕನಾಗಿ ಕೆಲಸ ಮಾಡ್ಬೇಕಾಗ್ಲಿ, ಪಾಲಕನಾಗಿ ಕೆಲಸ ಮಾಡಬಾರ್ದು. ನೀನು ಪಾಲಕನಾಗಿ ದಪ್ಪ ತೋರಿಸಿದ್ರೆ ಕೇಳೋಕೆ ಯಾರು ಇಲ್ಲ ಇಲ್ಲಿ. ಹಾಗಾಗಿನೇ ಇವತ್ತು ನಾವು ಈ ಸಮಾವೇಶವನ್ನ ಇಟ್ಕೊಂಡಿದ್ದೀವಿ. ನಮ್ಮ ಇಡೀ ಬಳ್ಳಾರಿ ಜನರಿಗೆ ಗೊತ್ತಾಗುತ್ತಲ್ಲ, ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಸಭೆ ನಡೀತಾ ಇದೆ. ನಮಗೆಲ್ಲ ಗೊತ್ತಿದೆ, ನಾವು 2001ರಲ್ಲಿ ನಾನು ಮುನ್ಸಿಪಲ್ ವೈಸ್ ಚೇರ್ಮನ್ ಮೇಯರ್ ಆಗಿದ್ದೆ. ಲಾಸ್ಟ್ ಚೇರ್ಮನ್ ಮೇಯರ್ ನಾನು ಸಿಟಿಗೆ ಆಗಿದ್ದೆ. 2008ರಲ್ಲಿ MLA ಆಗಿದ್ದೆ, KMF ಚೇರ್ಮನ್ ಆಗಿದ್ದೆ. 2015ರಲ್ಲಿ ಮತ್ತೆ MLA ಆಗಿದ್ದೆ. ನಾನು ಯಾವತ್ತೂ ಒಬ್ಬರ ಮನೆ ಹತ್ರ ಹೋಗಿ ನಾನು ಏನು ಬೇರೆ ಭಾಷೆ ಯೂಸ್ ಮಾಡಿಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರಿಗೆ ಸೇವೆ ಮಾಡಬೇಕಂತೇಳಿ ಕೆಲಸ ಮಾಡಿದ್ದೀವಿ. ನಿನ್ನ ಎಲ್ಲ ಹೆಸರುಗಳು ಹೇಳ್ತಾರೆ, ಭಸ್ಮಾಸುರ MLA ಅಂತ ಹೇಳ್ತಾರೆ, ಜುಂಡಾ MLA ಅಂತಾರೆ, ಗಾಂಜಾ MLA ಅಂತಾರೆ, ಏನೇನು ಕರೀತಾರೆ. ಇವೆಲ್ಲ ಕಲಿಸ್ಕೋಬೇಕಾ ನೀನು? ಹಾಗಾಗಿ ಪ್ರತಿಯೊಬ್ಬರು ಕೂಡ ತಾವೇನು ಇವತ್ತು ಬಂದಿದ್ರು, ನಿಮಗೆಲ್ಲ ಮನಸ್ಸಿನಲ್ಲಿ ನೋಡಿದ್ದೆ ನಾವು ಎಂತ ಆಯ್ಕೆ ಮಾಡಿದ್ದೀವಿ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ದಯವಿಟ್ಟು ಈ ಕಾಂಗ್ರೆಸ್ ಕಿತ್ತು ಬದಲು ಮುಂದೆ ಬಿಜೆಪಿ ಜೆಂಡಾ ಹಾರಿಸಬೇಕು. ಮತ್ತೆ 2008ರಲ್ಲಿ ನನ್ನ ಸಹೋದರರಿದ್ರು ಶ್ರೀರಾಮುಲು ಮತ್ತೆ ಜನಾರ್ದನ್ ಅವರು ಇದ್ದಾಗ ಆಗಿದ್ದಾಗ ಅಭಿವೃದ್ಧಿ ಈ ಶೆಡ್ಯೂಲ್ ನನ್ನ ಪೀರಿಯಡ್ ಅಲ್ಲಿ ಆಯ್ತು. ಪಟ್ಟಣದಲ್ಲಿ ಶೆಡ್ಯೂಲ್ ನನ್ನ ಪೀರಿಯಡ್ ಅಲ್ಲಿ ಆಯ್ತು. APMC ಅಭಿವೃದ್ಧಿ ಕೂಡ ಬಹಳಷ್ಟು ಅಮೌಂಟ್ ತಂದಿದ್ದೀವಿ. ಮುಂಬೈಗೆ ಕೂಡ ಬಹಳಷ್ಟು ಅಮೌಂಟ್ ತಂದಿದ್ದಾರೆ. ಗೋವಿಂದ ಕಾರಜೋಳ ಸರ್ PWD ಇದ್ದಾಗ ಬೇಕಾದಷ್ಟು ಫಂಡ್ ಬಳ್ಳಾರಿ ಕೊಟ್ಟಿದ್ದಾರೆ. ಯಾರು ಫಂಡ್ ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ತಂದಿದ್ದಂತ ಫಂಡ್ ಇವತ್ತು ನೀವು ಪೂಜೆಗಳು ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದೆಯಾ. ರಾಯಲ್ ಸರ್ಕಲ್ ಇನ್ನ ಓಪನ್ ಮಾಡಲಿಕ್ಕೆ ಕಟ್ಟೆ ಆಗ್ತಾ ಇಲ್ಲ. ಹಾಗಾಗಿ ವಾಲ್ಮೀಕಿ ಸರ್ಕಲ್ ನ ನಾಮಕರಣ ಮಾಡಿಸಿದ್ದು ಶ್ರೀರಾಮುಲು, ವಾಲ್ಮೀಕಿ ಸ್ಟ್ಯಾಚ್ಯೂ ಕುಂದಿರಿಸಿದ್ದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು, ವಾಲ್ಮೀಕಿ ಭವನ್ 12,000 ಕೋಟಿ ಖರ್ಚು ಮಾಡಿ ನಾವು ಕಟ್ಟಿಸಿದ್ದು. ಇವೆಲ್ಲ ನಮಗೆ ವಾಲ್ಮೀಕಿ ಅವರಿಗೆ ದ್ವೇಷ ಇಡಬೇಕು ಅಂತ ನೋಡ್ತಾ ಇದೆಯಾ? ಅದು ನಿನ್ನ ಆಟ ಸಾಗಲ್ಲ ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಈ ಪ್ರತಿಭಟನಾ ಸಮಾರಂಭಕ್ಕೆ ಬಂದಿದ್ದಂತ ಎಲ್ಲ ಅಣ್ಣ ತಮ್ಮಂದಿರು ಯಾರು ಕೂಡ ಎದ್ದೋಗಬಾರ್ದು. ಪ್ರತಿಯೊಬ್ಬರು ಎಲ್ಲ ನಾಯಕರು ನಮ್ಮೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಈ ಗೂಂಡಾ MLA ಇಳಿಸೋವರೆಗೆ ನಾವೆಲ್ಲರೂ ಎಲ್ಲೇ ಕುತ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. 150 180 ಸೀಟ್ ಬಂದು ಬಳ್ಳಾರಿ ಜಿಲ್ಲೆ ಬೆಂಗಳೂರಿಗಿಂತ ಬೆಂಗಳೂರಿನಲ್ಲೇ ಅಭಿವೃದ್ಧಿ ಆಗ್ತದೆ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರ ಇದೇ ತರ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ಹೇಳ್ಕೊಡ್ತಾ, ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ, ಮತ್ತೆ ಐಶ್ವರ್ಯ ಕೊಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ನನ್ನ ಮಾರ್ಗಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.